ನೋಡಿ, ಈಗ ನಾವೇನು ದೃಶ್ಯಾವಳಿಯಲ್ಲಿ ಗಮನಿಸಿದ್ವಿ, ಇದು ಆನೇಕಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಆ ಬಗ್ಗೆ ಪಿಡಿಒಗೆ ದೂರನ್ನ ಕೊಟ್ರೆ ಪಿಡಿಒ ಡೋಂಟ್ ಕೇರ್ ಅಂತಾರಂತೆ. ಆ ಬೀದಿ ನಾಯಿಗಳನ್ನೆಲ್ಲ ತಗೊಂಡೋಗಿ ಪಿಡಿಒ ಮನೆ ಮುಂದೆ ಬಿಡಬೇಕು, ಆಗ ಪಿಡಿಒ ಬುದ್ಧಿ ಬರುತ್ತೆ. ಕಂಪ್ಲೇಂಟ್ ಜೊತೆಗೆ ನಾಯಿಗಳನ್ನೂ ಕೂಡ ಕರ್ಕೊಂಡೋಗಿ ಪಿಡಿಒ ಮನೆಯಿಂದ ಬಿಟ್ಕೊಂಡ್ಬಿಡಿ. ಅಲ್ಲ, ಇವತ್ತು ಬೀದಿ ಬೀದಿಯಲ್ಲಿ, ಗಲ್ಲಿ ಗಲ್ಲಿಯಲ್ಲಿ ಮಕ್ಕಳ ಮೇಲೆ, ವೃದ್ಧರ ಮೇಲೆ ವಾಕಿಂಗ್ ಹೋಗೋರ್ಗೆ ಬೀದಿ ನಾಯಿಗಳು ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಕಂಟಕ ಜಾಸ್ತಿ ಆಗ್ತಾ ಇದೆ, ಬೀದಿ ನಾಯಿಗಳ ಕಾಟ ಜಾಸ್ತಿ ಆಗ್ತಾ ಇದೆ. ಪುಟ್ಟ ಪುಟ್ಟ ಮಕ್ಕಳೇ ಶ್ವಾನಗಳ ಟಾರ್ಗೆಟ್ ಆಗ್ತಿದ್ದಾರೆ. ಪೋಷಕರು ಮಕ್ಕಳನ್ನ ಹೊರ ಬಿಡುವುದಕ್ಕಿಂತ ಮುಂಚೆ ತುಂಬಾ ಜಾಗೃತರಾಗಿರಬೇಕು. ಕರ್ನಾಟಕದಲ್ಲಿ ಹೆಚ್ಚಾಗ್ತಾ ಇದೆ ಡೆಡ್ಲಿ ನಾಯಿಗಳ ಹಾವಳಿ. ಶ್ವಾನಗಳ ರಕ್ಕಸ ಬುದ್ಧಿಗೆ ಬಲಿಯಾಗ್ತಿರೋದು ಯಾರು? ಇದು ರಿಪಬ್ಲಿಕ್ ಕನ್ನಡ ಈ ಒಂದು ವಿಚಾರವನ್ನು ಇಟ್ಕೊಂಡು ಅಭಿಯಾನ ಮಾಡ್ತಾ ಇದೆ. ಬೀದಿ ನಾಯಿಗಳ ಹಾವಳಿಗೆ ಬ್ರೇಕ್ ಬೀಳೋದು ಯಾವಾಗ? ಈ ಬ್ರೇಕ್ ಬೀಳೋವರೆಗೂ ಕೂಡ ನಾವು ಈ ಸುದ್ದಿಯನ್ನ ಕ್ಯಾರಿ ಮಾಡ್ತಾನೆ ಇರ್ತೀವಿ. ಜನರಿಗೆ ತೊಂದರೆ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಜನರ ಧ್ವನಿಯಾಗಿ ಇವತ್ತು ಈ ಒಂದು ಸುದ್ದಿಯನ್ನ ಮಾಡ್ತಾ ಇರೋದು. ನೋಡಿ, ಆ ಗೇಟ್ನಲ್ಲಿ ನೋಡಿ, ಗೇಟ್ನ ಹೊರಭಾಗದಲ್ಲಿ ಯಾವ ರೀತಿಯಾಗಿ ಅಟ್ಯಾಕ್ ಮಾಡುತ್ತೆ ಅಂತೇಳಿ ನೋಡಿ. ಇವತ್ತು ಬೈಕಲ್ಲಿ ಹೋಗ್ತಿರ್ತಾರೆ, ಲೇಟ್ ನೈಟ್ ಕೆಲಸ ಮುಗಿಸ್ಕೊಂಡು ಸ್ಟ್ರೆಸ್ ಆಗಿರ್ತಾರೆ, ಯಾವುದೋ ಒಂದು ಮೂಡಲ್ಲಿ ಇರ್ತಾರೆ. ಆ ಬೀದಿ ನಾಯಿಗಳು ಅಟ್ಟಿಸ್ಕೊಂಡು ಹೋದಾಗ ಭಯಭೀತರಾಗಿ ಆ ನಾಯಿ ಕಚ್ಚುತ್ತಲ್ಲ, ಆ ಭಯದಿಂದ ಅದರಿಂದ ತಪ್ಪಿಸ್ಕೊಳ್ಳಕ್ ಹೋಗಿ ಲೈಟ್ ಕಂಬಕ್ಕೆ ಗುದ್ದುತ್ತಾರೆ, ಎದುರುಗಡೆ ಪಾರ್ಕ್ ಮಾಡಿರುವಂತ ಕಾರ್ಗಳು ಗುದ್ದುತ್ತಾರೆ, ಬಸ್ಗೋ, ಟ್ರಾಕ್ಟರ್ಗೋ, ಲಾರಿಗೋ ಗುದ್ದಿ ಅವ್ರು ಬೀಳ್ತಾರೆ. ನೋಡಿ, ಕಡಿವಾಣ ಹಾಕಬೇಕು. ಯಾರೋ ಪಿಡಿಒಗೆ ಕಂಪ್ಲೇಂಟ್ ಕೊಟ್ರೆ ಪಿಡಿಒ ಡೋಂಟ್ ಕೇರ್ ಅಂತ ಮನೋಭಾವನೆಯಲ್ಲಿ ಇದ್ರು. ಆ ಪಿಡಿಒ ವಿರುದ್ಧ ತಕ್ಕ ಕ್ರಮ ಆಗಬೇಕು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಆಗೋದೇ ಇಲ್ವಾ? ನಾಗೇಂದ್ರ ಬಾಬು, ಬೀದಿ ನಾಯಿಗಳ ಹಾವಳಿ ಬೆಂಗಳೂರು ಸೇರಿದಂತೆ ಇತರ ಜಿಲ್ಲೆಗಳಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ದಾಳಿ ಆಗ್ತಿದೆ. ಒಂದ್ ಕಡೆ ವಯಸ್ಸಾದವರಿಂದ ಮಕ್ಕಳ ಮೇಲೆ ನಾಯಿಗಳ ದಾಳಿ ಆಗ್ತಿದೆ. ಇದರಿಂದ ತುಂಬಾ ಸಮಸ್ಯೆ ಆಗ್ತಿದೆ. ಬಟ್ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಯಾಕಂದ್ರೆ ಆ ಬಿರಿಯಾನಿ ಭಾಗ್ಯ, ಮೊಟ್ಟೆ ಭಾಗ್ಯ, ಅನ್ನ ಭಾಗ್ಯ ಇವೆಲ್ಲಕ್ಕಿಂತ ಒಂದ್ ಕಡೆ ನಾಯಿಗಳಿಗೆ ಏನಾದ್ರೂ ಕಡಿವಾಣ ಹಾಕ್ಲೇಬೇಕು. ಈ ಹಿಂದೆ ಬಿಬಿಎಂಪಿ ಹಲವು ಯೋಜನೆಗಳ ತಂದಿದ್ದಾರೆ. ಹೋಟೆಲ್ ಉಳಿದ ಆಹಾರ ಪದಾರ್ಥವನ್ನು ಮತ್ತೊಂದ್ ಕಡೆ ಅಪಾರ್ಟ್ಮೆಂಟ್ ನಿವಾಸಿಗಳ ಜೊತೆ ಒಂದ್ ಕಡೆ ಬಿಬಿಎಂಪಿ ಸಭೆ ಮಾಡಿತ್ತು. ನಿಮ್ಮ ಆಹಾರವನ್ನ ನಾಯಿಗಳ ಹಾಕಿ ಕೆಲವೊಂದು ಸ್ಥಳಗಳನ್ನ ಗುರುತು ಮಾಡಿದ್ರು. ಬಟ್ ಅದೀಗ ಮೇಂಟೈನ್ ಮಾಡ್ತಾ ಇಲ್ಲ. ಆ ಒಂದು ಯೋಜನೆ ಕೈ ಬಿಟ್ಟಿದ್ದಾರೆ. ಮೊನ್ನೆ ಸಹ ಚಿಕನ್ ಭಾಗ್ಯ, ಬಾಡೂಟ ಭಾಗ್ಯ ಅಂತ ಹೇಳಿದ್ರು, ಅದು ಸಹ ಕೈ ಬಿಟ್ಟಿದ್ದಾರೆ. ಹೀಗಾಗಿ ಇವೆಲ್ಲ ಭಾಗ್ಯಗಳು ಬಿಟ್ಟು ನಾಯಿಗಳಿಗೆ ಯಾವ ರೀತಿ ಕಡಿವಾಣ ಹಾಕಬೇಕು ಎಂಬುದು ಕಡೆ ಬಿಬಿಎಂಪಿ ಮತ್ತು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಯಾಕಂದ್ರೆ ದಿನದಿಂದ ದಿನಕ್ಕೆ ನಾಯಿಗಳ ದಾಳಿ ಜಾಸ್ತಿ ಪ್ರಮಾಣದಲ್ಲಿ ಆಗ್ತಿದೆ. ಮತ್ತೊಂದು ಕಡೆ ಆ ಬಿಬಿಎಂಪಿಯ ಆಸ್ಪತ್ರೆಯಲ್ಲಿ ರೇಬಿಸ್ ಲಸಿಕೆ ಸಹ ಇಲ್ಲ. ಇದರೆಲ್ಲದ ಬಗ್ಗೆ ಬಿಬಿಎಂಪಿ ಗಮನ ಹರಿಸಬೇಕು, ಕಮಿಷನರ್ ಗಮನ ಹರಿಸಬೇಕು. ಯಾಕಂದ್ರೆ ಸಿಟಿಯಲ್ಲಿ ದಿನಕ್ಕೆ ಸುಮಾರು ದಾಳಿ ಆಗ್ತಿದೆ, ನಾಯಿಗಳ ಕಸ್ತಾ ಇದಾವೆ, ಮಕ್ಕಳು ಹೊರಗಡೆ ಬರೋಕೆ ಭಯ ಪಡ್ತಿದ್ದಾರೆ. ಮಕ್ಕಳನ್ನ ಆಟ ಆಡೋಕೆ ಹೊರಗಡೆ ಬಿಟ್ಟರು ಸಹ ಕಡೆ ಪೋಷಕರಲ್ಲಿ ಭಯ ಶುರುವಾಗಿದೆ. ಹೀಗಾಗಿ ಇವೆಲ್ಲ ದೃಷ್ಟಿಯಿಂದ ಸರ್ಕಾರ ಮತ್ತು ಬಿಬಿಎಂಪಿ ಮುಂಜಾಗ್ರತಾ ಕ್ರಮ ವಹಿಸಿದ್ರೆ ಉತ್ತಮ ಆಗುತ್ತೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವೀರೇಶ್. ನೋಡಿ, ಈಗ ನಾವೇನು ದೃಶ್ಯಾವಳಿಯಲ್ಲಿ ಗಮನಿಸಿದ್ವಿ, ಇದು ಆನೇಕಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಆ ಬಗ್ಗೆ ಪಿಡಿಒಗೆ ದೂರನ್ನ ಕೊಟ್ರೆ ಪಿಡಿಒ ಡೋಂಟ್ ಕೇರ್ ಅಂತಾರಂತೆ. ಆ ಬೀದಿ ನಾಯಿಗಳನ್ನೆಲ್ಲ ತಗೊಂಡೋಗಿ ಪಿಡಿಒ ಮನೆ ಮುಂದೆ ಬಿಡಬೇಕು, ಆಗ ಪಿಡಿಒ ಬುದ್ಧಿ ಬರುತ್ತೆ. ಕಂಪ್ಲೇಂಟ್ ಜೊತೆಗೆ ನಾಯಿಗಳನ್ನೂ ಕೂಡ ಕರ್ಕೊಂಡೋಗಿ ಪಿಡಿಒ ಮನೆಯಿಂದ ಬಿಟ್ಕೊಂಡ್ಬಿಡಿ. ಅಲ್ಲ, ಇವತ್ತು ಬೀದಿ ಬೀದಿಯಲ್ಲಿ, ಗಲ್ಲಿ ಗಲ್ಲಿಯಲ್ಲಿ ಮಕ್ಕಳ ಮೇಲೆ, ವೃದ್ಧರ ಮೇಲೆ ವಾಕಿಂಗ್ ಹೋಗೋರ್ಗೆ ಬೀದಿ ನಾಯಿಗಳು ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಕಂಟಕ ಜಾಸ್ತಿ ಆಗ್ತಾ ಇದೆ, ಬೀದಿ ನಾಯಿಗಳ ಕಾಟ ಜಾಸ್ತಿ ಆಗ್ತಾ ಇದೆ. ಪುಟ್ಟ ಪುಟ್ಟ ಮಕ್ಕಳೇ ಶ್ವಾನಗಳ ಟಾರ್ಗೆಟ್ ಆಗ್ತಿದ್ದಾರೆ. ಪೋಷಕರು ಮಕ್ಕಳನ್ನ ಹೊರ ಬಿಡುವುದಕ್ಕಿಂತ ಮುಂಚೆ ತುಂಬಾ ಜಾಗೃತರಾಗಿರಬೇಕು. ಕರ್ನಾಟಕದಲ್ಲಿ ಹೆಚ್ಚಾಗ್ತಾ ಇದೆ ಡೆಡ್ಲಿ ನಾಯಿಗಳ ಹಾವಳಿ. ಶ್ವಾನಗಳ ರಕ್ಕಸ ಬುದ್ಧಿಗೆ ಬಲಿಯಾಗ್ತಿರೋದು ಯಾರು? ಇದು ರಿಪಬ್ಲಿಕ್ ಕನ್ನಡ ಈ ಒಂದು ವಿಚಾರವನ್ನು ಇಟ್ಕೊಂಡು ಅಭಿಯಾನ ಮಾಡ್ತಾ ಇದೆ. ಬೀದಿ ನಾಯಿಗಳ ಹಾವಳಿಗೆ ಬ್ರೇಕ್ ಬೀಳೋದು ಯಾವಾಗ? ಈ ಬ್ರೇಕ್ ಬೀಳೋವರೆಗೂ ಕೂಡ ನಾವು ಈ ಸುದ್ದಿಯನ್ನ ಕ್ಯಾರಿ ಮಾಡ್ತಾನೆ ಇರ್ತೀವಿ. ಜನರಿಗೆ ತೊಂದರೆ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಜನರ ಧ್ವನಿಯಾಗಿ ಇವತ್ತು ಈ ಒಂದು ಸುದ್ದಿಯನ್ನ ಮಾಡ್ತಾ ಇರೋದು.
ನೋಡಿ ಆ ಗೇಟ್ ನಲ್ಲಿ ನೋಡಿ, ಗೇಟ್ ನ ಹೊರಭಾಗದಲ್ಲಿ ಯಾವ ರೀತಿಯಾಗಿ ಅಟ್ಯಾಕ್ ಮಾಡುತ್ತೆ ಅಂತೇಳಿ ನೋಡಿ. ಇವತ್ತು ಬೈಕಲ್ಲಿ ಹೋಗ್ತಿರ್ತಾರೆ, ಲೇಟ್ ನೈಟ್ ಕೆಲಸ ಮುಗಿಸ್ಕೊಂಡು ಸ್ಟ್ರೆಸ್ ಆಗಿರ್ತಾರೆ, ಯಾವುದೋ ಒಂದು ಮೂಡಲ್ಲಿ ಇರ್ತಾರೆ. ಆ ಬೀದಿ ನಾಯಿಗಳು ಅಟ್ಟಿಸ್ಕೊಂಡು ಹೋದಾಗ ಭಯಭೀತರಾಗಿ ಆ ನಾಯಿ ಕಚ್ಚುತ್ತಲ್ಲ, ಆ ಭಯದಿಂದ ಅದರಿಂದ ತಪ್ಪಿಸ್ಕೊಳ್ಳಕ್ ಹೋಗಿ ಲೈಟ್ ಕಂಬಕ್ಕೆ ಗುದ್ದುತ್ತಾರೆ, ಎದುರುಗಡೆ ಪಾರ್ಕ್ ಮಾಡಿರುವಂತ ಕಾರ್ಗಳು ಗುದ್ದುತ್ತಾರೆ, ಬಸ್ಗೋ ಟ್ರಾಕ್ಟರ್ಗೋ ಲಾರಿಗೋ ಗುದ್ದಿ ಅವ್ರು ಬೀಳ್ತಾರೆ. ನೋಡಿ, ಕಡಿವಾಣ ಹಾಕಬೇಕು. ಯಾರೋ ಪಿಡಿಒಗೆ ಕಂಪ್ಲೇಂಟ್ ಕೊಟ್ರೆ ಪಿಡಿಒ ಡೋಂಟ್ ಕೇರ್ ಅಂತ ಮನೋಭಾವನೆಯಲ್ಲಿ ಇದ್ರು. ಆ ಪಿಡಿಒ ವಿರುದ್ಧ ತಕ್ಕ ಕ್ರಮ ಆಗಬೇಕು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಆಗೋದೇ ಇಲ್ವಾ? ನಾಗೇಂದ್ರ ಬಾಬು, ಬೀದಿ ನಾಯಿಗಳ ಹಾವಳಿ ಬೆಂಗಳೂರು ಸೇರಿದಂತೆ ಇತರ ಜಿಲ್ಲೆಗಳಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ದಾಳಿ ಆಗ್ತಿದೆ. ಒಂದ್ ಕಡೆ ವಯಸ್ಸಾದವರಿಂದ ಮಕ್ಕಳ ಮೇಲೆ ನಾಯಿಗಳ ದಾಳಿ ಆಗ್ತಿದೆ. ಇದರಿಂದ ತುಂಬಾ ಸಮಸ್ಯೆ ಆಗ್ತಿದೆ. ಬಟ್ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಯಾಕಂದ್ರೆ ಆ ಬಿರಿಯಾನಿ ಭಾಗ್ಯ, ಮೊಟ್ಟೆ ಭಾಗ್ಯ, ಅನ್ನ ಭಾಗ್ಯ ಇವೆಲ್ಲಕ್ಕಿಂತ ಒಂದ್ ಕಡೆ ನಾಯಿಗಳಿಗೆ ಏನಾದ್ರೂ ಕಡಿವಾಣ ಹಾಕ್ಲೇಬೇಕು. ಈ ಹಿಂದೆ ಬಿಬಿಎಂಪಿ ಹಲವು ಯೋಜನೆಗಳ ತಂದಿದ್ದಾರೆ. ಹೋಟೆಲ್ ಉಳಿದ ಆಹಾರ ಪದಾರ್ಥವನ್ನು ಮತ್ತೊಂದ್ ಕಡೆ ಅಪಾರ್ಟ್ಮೆಂಟ್ ನ ನಿವಾಸಿಗಳ ಜೊತೆ ಒಂದ್ ಕಡೆ ಬಿಬಿಎಂಪಿ ಸಭೆ ಮಾಡಿತ್ತು. ನಿಮ್ಮ ಆಹಾರವನ್ನ ನಾಯಿಗಳ ಹಾಕಿ ಕೆಲವೊಂದು ಸ್ಥಳಗಳನ್ನ ಗುರುತು ಮಾಡಿದ್ರು. ಬಟ್ ಅದೀಗ ಮೇಂಟೈನ್ ಮಾಡ್ತಾ ಇಲ್ಲ. ಆ ಒಂದು ಯೋಜನೆ ಕೈ ಬಿಟ್ಟಿದ್ದಾರೆ. ಮೊನ್ನೆ ಸಹ ಚಿಕನ್ ಭಾಗ್ಯ, ಬಾಡೂಟ ಭಾಗ್ಯ ಅಂತ ಹೇಳಿದ್ರು, ಅದು ಸಹ ಕೈ ಬಿಟ್ಟಿದ್ದಾರೆ. ಹೀಗಾಗಿ ಇವೆಲ್ಲ ಭಾಗ್ಯಗಳು ಬಿಟ್ಟು ನಾಯಿಗಳಿಗೆ ಯಾವ ರೀತಿ ಕಡಿವಾಣ ಹಾಕಬೇಕು ಎಂಬುದು ಕಡೆ ಬಿಬಿಎಂಪಿ ಮತ್ತು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಯಾಕಂದ್ರೆ ದಿನದಿಂದ ದಿನಕ್ಕೆ ನಾಯಿಗಳ ದಾಳಿ ಜಾಸ್ತಿ ಪ್ರಮಾಣದಲ್ಲಿ ಆಗ್ತಿದೆ. ಮತ್ತೊಂದು ಕಡೆ ಆ ಬಿಬಿಎಂಪಿಯ ಆಸ್ಪತ್ರೆಯಲ್ಲಿ ರೇಬಿಸ್ ಲಸಿಕೆ ಸಹ ಇಲ್ಲ. ಇದರೆಲ್ಲದ ಬಗ್ಗೆ ಬಿಬಿಎಂಪಿ ಗಮನ ಹರಿಸಬೇಕು, ಕಮಿಷನರ್ ಗಮನ ಹರಿಸಬೇಕು. ಯಾಕಂದ್ರೆ ಸಿಟಿಯಲ್ಲಿ ದಿನಕ್ಕೆ ಸುಮಾರು ದಾಳಿ ಆಗ್ತಿದೆ, ನಾಯಿಗಳ ಕಸ್ತಾ ಇದಾವೆ. ಮಕ್ಕಳು ಹೊರಗಡೆ ಬರೋಕೆ ಭಯ ಪಡ್ತಿದ್ದಾರೆ. ಮಕ್ಕಳನ್ನ ಆಟ ಆಡೋಕೆ ಹೊರಗಡೆ ಬಿಟ್ಟರು ಸಹ ಒಂದ್ ಕಡೆ ಪೋಷಕರಲ್ಲಿ ಭಯ ಶುರುವಾಗಿದೆ. ಹೀಗಾಗಿ ಇವೆಲ್ಲ ದೃಷ್ಟಿಯಿಂದ ಸರ್ಕಾರ ಮತ್ತು ಬಿಬಿಎಂಪಿ ಮುಂಜಾಗ್ರತಾ ಕ್ರಮ ವಹಿಸಿದ್ರೆ ಉತ್ತಮ ಆಗುತ್ತೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವೀರೇಶ್. ನೋಡಿ, ಈಗ ನಾವೇನು ದೃಶ್ಯಾವಳಿಯಲ್ಲಿ ಗಮನಿಸಿದ್ವಿ, ಇದು ಆನೇಕಲ್ನಲ್ಲಿ ನಡೆದಿರುವಂತಹ ಘಟನೆ. ಇದು ಆ ಬಗ್ಗೆ ಪಿಡಿಒಗೆ ದೂರನ್ನ ಕೊಟ್ರೆ ಪಿಡಿಒ ಡೋಂಟ್ ಕೇರ್ ಅಂತಾರಂತೆ. ಆ ಬೀದಿ ನಾಯಿಗಳನ್ನೆಲ್ಲ ತಗೊಂಡೋಗಿ ಪಿಡಿಒ ಮನೆ ಮುಂದೆ ಬಿಡಬೇಕು. ಆಗ ಪಿಡಿಒ ಬುದ್ಧಿ ಬರುತ್ತೆ. ಕಂಪ್ಲೇಂಟ್ ಜೊತೆಗೆ ನಾಯಿಗಳನ್ನೂ ಕೂಡ ಕರ್ಕೊಂಡೋಗಿ ಪಿಡಿಒ ಮನೆಯಿಂದ ಬಿಟ್ಕೊಂಡ್ಬಿಡಿ. ಅಲ್ಲ, ಇವತ್ತು ಬೀದಿಯಲ್ಲಿ, ಗಲ್ಲಿಯಲ್ಲಿ ಮಕ್ಕಳ ಮೇಲೆ, ವೃದ್ಧರ ಮೇಲೆ, ವಾಕಿಂಗ್ ಹೋಗೋರ್ಗೆ ಬೀದಿ ನಾಯಿಗಳು ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಕಂಟಕ ಜಾಸ್ತಿ ಆಗ್ತಾ ಇದೆ, ಬೀದಿ ನಾಯಿಗಳ ಕಾಟ ಜಾಸ್ತಿ ಆಗ್ತಾ ಇದೆ. ಪುಟ್ಟ ಮಕ್ಕಳೇ ಶ್ವಾನಗಳ ಟಾರ್ಗೆಟ್ ಆಗ್ತಿದ್ದಾರೆ. ಪೋಷಕರು ಮಕ್ಕಳನ್ನ ಹೊರ ಬಿಡೋದಕ್ಕಿಂತ ಮುಂಚೆ ತುಂಬಾ ಜಾಗೃತರಾಗಿರಬೇಕು. ಕರ್ನಾಟಕದಲ್ಲಿ ಹೆಚ್ಚಾಗ್ತಾ ಇದೆ ಡೆಡ್ಲಿ ನಾಯಿಗಳ ಹಾವಳಿ. ಶ್ವಾನಗಳ ರಕ್ಕಸ ಬದಿಗೆ ಬಲಿಯಾಗ್ತಿರೋದು ಯಾರು? ಇದು ರಿಪಬ್ಲಿಕ್ ಕನ್ನಡ ಈ ಒಂದು ವಿಚಾರವನ್ನು ಇಟ್ಕೊಂಡು ಅಭಿಯಾನ ಮಾಡ್ತಾ ಇದೆ. ಬೀದಿ ನಾಯಿಗಳ ಹಾವಳಿಗೆ ಬ್ರೇಕ್ ಬೀಳೋದು ಯಾವಾಗ? ಈ ಬ್ರೇಕ್ ಬೀಳೋವರೆಗೂ ಕೂಡ ನಾವು ಈ ಸುದ್ದಿಯನ್ನ ಕ್ಯಾರಿ ಮಾಡ್ತಾನೆ ಇರ್ತೀವಿ. ಜನರಿಗೆ ತೊಂದರೆ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಜನರ ಧ್ವನಿಯಾಗಿ ಇವತ್ತು ಈ ಒಂದು ಸುದ್ದಿಯನ್ನ ಮಾಡ್ತಾ ಇರೋದು. ನೋಡಿ, ಆ ಗೇಟ್ ನಲ್ಲಿ ನೋಡಿ, ಗೇಟ್ ನ ಹೊರಭಾಗದಲ್ಲಿ ಯಾವ ರೀತಿಯಾಗಿ ಅಟ್ಯಾಕ್ ಮಾಡುತ್ತೆ ಅಂತೇಳಿ ನೋಡಿ. ಇವತ್ತು ಬೈಕಲ್ಲಿ ಹೋಗ್ತಿರ್ತಾರೆ, ಲೇಟ್ ನೈಟ್ ಕೆಲಸ ಮುಗಿಸ್ಕೊಂಡು ಸ್ಟ್ರೆಸ್ ಆಗಿರ್ತಾರೆ, ಯಾವುದೋ ಒಂದು ಮೂಡಲ್ಲಿ ಇರ್ತಾರೆ. ಆ ಬೀದಿ ನಾಯಿಗಳು ಅಟ್ಟಿಸ್ಕೊಂಡು ಹೋದಾಗ ಭಯಭೀತರಾಗಿ ಆ ನಾಯಿ ಕಚ್ಚುತ್ತಲ್ಲ, ಆ ಭಯದಿಂದ ಅದರಿಂದ ತಪ್ಪಿಸ್ಕೊಳ್ಳಕ್ ಹೋಗಿ ಲೈಟ್ ಕಂಬಕ್ಕೆ ಗುದ್ದುತ್ತಾರೆ, ಎದುರುಗಡೆ ಪಾರ್ಕ್ ಮಾಡಿರುವಂತ ಕಾರ್ಗಳು ಗುದ್ದುತ್ತಾರೆ, ಬಸ್ಗೋ ಟ್ರಾಕ್ಟರ್ಗೋ ಲಾರಿಗೋ ಗುದ್ದಿ ಅವ್ರು ಬೀಳ್ತಾರೆ. ನೋಡಿ, ಕಡಿವಾಣ ಹಾಕಬೇಕು. ಯಾರೋ ಪಿಡಿಒಗೆ ಕಂಪ್ಲೇಂಟ್ ಕೊಟ್ರೆ ಪಿಡಿಒ ಡೋಂಟ್ ಕೇರ್ ಅಂತ ಮನೋಭಾವನೆಯಲ್ಲಿ ಇದ್ರು. ಆ ಪಿಡಿಒ ವಿರುದ್ಧ ತಕ್ಕ ಕ್ರಮ ಆಗಬೇಕು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಆಗೋದೇ ಇಲ್ವಾ? ನಾಗೇಂದ್ರ ಬಾಬು, ಬೀದಿ ನಾಯಿಗಳ ಹಾವಳಿ ಬೆಂಗಳೂರು ಸೇರಿದಂತೆ ಇತರ ಜಿಲ್ಲೆಗಳಲ್ಲಿ
ಜಾಸ್ತಿ ಪ್ರಮಾಣದಲ್ಲಿ ದಾಳಿ ಆಗ್ತಿದೆ. ಒಂದ್ ಕಡೆ ವಯಸ್ಸಾದವರಿಂದ ಮಕ್ಕಳ ಮೇಲೆ ನಾಯಿಗಳ ದಾಳಿ ಆಗ್ತಿದೆ. ಇದರಿಂದ ತುಂಬಾ ಸಮಸ್ಯೆ ಆಗ್ತಿದೆ. ಬಟ್ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಯಾಕಂದ್ರೆ ಆ ಬಿರಿಯಾನಿ ಭಾಗ್ಯ, ಮೊಟ್ಟೆ ಭಾಗ್ಯ, ಅನ್ನ ಭಾಗ್ಯ ಇವೆಲ್ಲಕ್ಕಿಂತ ಒಂದ್ ಕಡೆ ನಾಯಿಗಳಿಗೆ ಏನಾದ್ರೂ ಕಡಿವಾಣ ಹಾಕ್ಲೇಬೇಕು. ಈ ಹಿಂದೆ ಬಿಬಿಎಂಪಿ ಹಲವು ಯೋಜನೆಗಳನ್ನು ತಂದಿದ್ದಾರೆ. ಹೋಟೆಲ್ ಉಳಿದ ಆಹಾರ ಪದಾರ್ಥವನ್ನು ಮತ್ತೊಂದ್ ಕಡೆ ಅಪಾರ್ಟ್ಮೆಂಟ್ ನ ನಿವಾಸಿಗಳ ಜೊತೆ ಒಂದ್ ಕಡೆ ಬಿಬಿಎಂಪಿ ಸಭೆ ಮಾಡಿತ್ತು. ನಿಮ್ಮ ಆಹಾರವನ್ನ ನಾಯಿಗಳ ಹಾಕಿ ಕೆಲವೊಂದು ಸ್ಥಳಗಳನ್ನ ಗುರ್ತು ಮಾಡಿದ್ರು. ಬಟ್ ಅದೀಗ ಮೇಂಟೈನ್ ಮಾಡ್ತಾ ಇಲ್ಲ. ಆ ಒಂದು ಯೋಜನೆ ಕೈ ಬಿಟ್ಟಿದ್ದಾರೆ. ಮೊನ್ನೆ ಸಹ ಚಿಕನ್ ಭಾಗ್ಯ, ಬಾಡೂಟ ಭಾಗ್ಯ ಅಂತ ಹೇಳಿದ್ರು, ಅದು ಸಹ ಕೈ ಬಿಟ್ಟಿದ್ದಾರೆ. ಹೀಗಾಗಿ ಇವೆಲ್ಲ ಭಾಗ್ಯಗಳು ಬಿಟ್ಟು ನಾಯಿಗಳಿಗೆ ಯಾವ ರೀತಿ ಕಡಿವಾಣ ಹಾಕಬೇಕು ಎಂಬುದು ಕಡೆ ಬಿಬಿಎಂಪಿ ಮತ್ತು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಯಾಕಂದ್ರೆ ದಿನದಿಂದ ದಿನಕ್ಕೆ ನಾಯಿಗಳ ದಾಳಿ ಜಾಸ್ತಿ ಪ್ರಮಾಣದಲ್ಲಿ ಆಗ್ತಿದೆ. ಮತ್ತೊಂದು ಕಡೆ ಆ ಬಿಬಿಎಂಪಿಯ ಆಸ್ಪತ್ರೆಯಲ್ಲಿ ರೇಬಿಸ್ ಲಸಿಕೆ ಸಹ ಇಲ್ಲ. ಇದರೆಲ್ಲದ ಬಗ್ಗೆ ಬಿಬಿಎಂಪಿ ಗಮನ ಹರಿಸಬೇಕು, ಕಮಿಷನರ್ ಅವರು ಗಮನ ಹರಿಸಬೇಕು. ಯಾಕಂದ್ರೆ ಸಿಟಿಯಲ್ಲಿ ದಿನಕ್ಕೆ ಸುಮಾರು ದಾಳಿ ಆಗ್ತಿದೆ, ನಾಯಿಗಳ ಕಷ್ಟ ಇದಾವೆ. ಮಕ್ಕಳು ಹೊರಗಡೆ ಬರೋಕೆ ಭಯ ಪಡ್ತಿದ್ದಾರೆ. ಮಕ್ಕಳನ್ನ ಆಟ ಆಡೋಕೆ ಹೊರಗಡೆ ಬಿಟ್ಟರು ಸಹ ಒಂದ್ ಕಡೆ ಪೋಷಕರಲ್ಲಿ ಭಯ ಶುರುವಾಗಿದೆ. ಹೀಗಾಗಿ ಇವೆಲ್ಲ ದೃಷ್ಟಿಯಿಂದ ಸರ್ಕಾರ ಮತ್ತು ಬಿಬಿಎಂಪಿ ಮುಂಜಾಗ್ರತಾ ಕ್ರಮ ವಹಿಸಿದ್ರೆ ಉತ್ತಮ ಆಗುತ್ತೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವೀರೇಶ್.